ಒಂದು ಕಾಯಿಲೆ ಗುಣ ಆಗ್ಬೇಕಾದ್ರೆ ಬರೀ ಔಷಧಿ ಕೊಟ್ರೆ ಸಾಕಾಗುದಿಲ್ಲ. ಅವನು ಮಾನಸಿಕವಾಗಿ ಧೈರ್ಯ ತಗೊಳ್ಬೇಕು. ನನಗೆ ಗುಣ ಆಗ್ತದೆ ಅಂತ ಅವನಿಗೆ ನಂಬಿಕೆ ಬರಬೇಕು. ಅದನ್ನ ನಾನು ಎದುರಿಸಬಲ್ಲೆ ಅಂತ ಅವನಲ್ಲಿ ಒಂದು ಅಂತಃಶಕ್ತಿ ಜಾಸ್ತಿ ಆಗ್ಬೇಕು. ಆವಾಗ ಕಾಯಿಲೆಯನ್ನು ಗುಣಪಡಿಸಬಹುದು ಬಿಟ್ರೆ ಬರೀ ಔಷಧೋಪಚಾರದಿಂದ ಗುಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನರು ಯೋಚನೆ ಮಾಡಬೇಕು. ಎಲ್ಲ ಕಾಯಿಲೆಗಳನ್ನ ಗೂಗಲ್‌ನಲ್ಲಿ ಸರ್ಚ್ ಮಾಡಬೇಡಿ. ಕಾಯಿಲೆ ಬಗ್ಗೆ ಅರಿವು ಮುಖ್ಯ, ಆದ್ರೆ ಅತಿಯಾದಂತ ಅದ್ರ ಬಗ್ಗೆ ಸಂಶೋಧನೆ ಒಳ್ಳೆಯದಲ್ಲ. ಹೆಚ್ಚಿನ ಕಾಯಿಲೆಗಳಿಗೆ, ದೀರ್ಘಕಾಲೀನ ಕಾಯಿಲೆಗಳಿಗೆ ಯಾವುದು ಒಳ್ಳೆಯದಂತ ಹೇಳಿದ್ರೆ ಆಯುರ್ವೇದ. ಹಾಗಾಗಿ ಆಯುರ್ವೇದ ಅದು ಭಾರತದ ಪರಂಪರೆಯಿಂದ ಬಂದಂತಹದ್ದು. ವಿಶ್ವಗುರು ಭಾರತ ಆಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಆಯುರ್ವೇದವನ್ನ ಫಾಲೋ ಮಾಡಬೇಕು. ಎಲ್ಲ ಆಯುರ್ವೇದ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತಜ್ಞ ವೈದ್ಯ ಡಾಕ್ಟರ್ ಸುರೇಶ್ ಭಟ್, ಆಯುರ್ಭೂಮಿ ಹೆಲ್ತ್ ಕೇರ್ ಸಂತೆಕಟ್ಟೆ. ಇವತ್ತು ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ನಿಜಕ್ಕೂ ಗೂಗಲ್ ಡಾಕ್ಟರ್ ಎಷ್ಟು ಒಳ್ಳೆಯದು ಮತ್ತು ಎಷ್ಟು ಅಪಾಯಕಾರಿ, ನಿಜಕ್ಕೂ ಅದು ಅಗತ್ಯ ಇದೆಯಾ ಅಂತ ನಾನೊಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಇವತ್ತಿನ ಜನಾಂಗ ಹೇಗಿದೆ ಅಂದ್ರೆ ಏನೇ ಆದ್ರೂ ಕೂಡ ಗೂಗಲ್ನಲ್ಲಿ ಸರ್ಚ್ ಮಾಡುವಂತ ಒಂದು ಹವ್ಯಾಸ ಆಗ್ಬಿಟ್ಟಿದೆ. ಅದು ಆರೋಗ್ಯದ ವಿಷಯಕ್ಕೂ ಕೂಡ ಬಂದಿದೆ. ಅದು ಬಹಳ ಕೆಟ್ಟದು ಅಂತ ನಾನು ಹೇಳ್ತೇನೆ. ನನ್ನ ಜೊತೆ ಇವತ್ತಿನ ಯಂಗ್ ಜನರೇಷನ್, ಯುವ ಸಮುದಾಯ ಬರ್ತಾರೆ. ನಾನು ಏನಾದರೂ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಾಗ, ಅಥವಾ ಏನಾದರೂ ಒಂದು ಡಯಾಗ್ನೋಸಿಸ್ ಬರೆದಾಗ, ಅಥವಾ ಏನಾದರೂ ಒಂದು ಸ್ಕ್ಯಾನಿಂಗಿಗೆ ರೆಫರ್ ಮಾಡಿದಾಗ, ಅದರ ರಿಪೋರ್ಟ್ಸ್ ಬಂದಾಗ ಇಮಿಡಿಯೇಟ್ ಆಗಿ ನನ್ನನ್ನು ಸಂದರ್ಶಿಸುವ ಮೊದಲೇ ಅವರು ಗೂಗಲಲ್ಲಿ ಹಾಕಿ ನೋಡುವಂಥದ್ದು. ಈ ಗೂಗಲ್ ಏನು ಮಾಡ್ತದೆ ಅಂತ ಹೇಳಿದರೆ, ಅದರ ಸಣ್ಣ ವಿಚಾರವನ್ನು ಜನರಿಗೆ ತಲುಪಿಸುವುದಿಲ್ಲ, ಅದರ ವಿಸ್ತೃತವಾದಂಥ ವಿಚಾರವನ್ನು ಅದನ್ನು ಜನರಿಗೆ ತಲುಪಿಸಿಬಿಡ್ತದೆ. ಇಂತಹ ತುಂಬ ಘಟನೆಗಳು ಇತ್ತೀಚಿನ ದಿನಗಳೇ ಆಗ್ತಾ ಇದೆ. ಅದು ತುಂಬ ಅಪಾಯಕಾರಿ ಅಂತ ನಾನು ಹೇಳ್ತೇನೆ. ಮಾಧ್ಯಮವನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳುವಂತಹದ್ದು ಬಹಳ ಅಗತ್ಯ. ಅದರಲ್ಲಿಯೂ ಆರೋಗ್ಯದ ವಿಷಯದಲ್ಲಿ ಬಹಳ ಜಾಗ್ರತೆಯನ್ನು ಉಪಯೋಗಿಸ್ಕೊಳ್ಬೇಕು. ಕೆಲವೊಬ್ಬರು ಯಾವುದೋ ಒಂದು ಕಾಯಿಲೆಯನ್ನು ಗೂಗಲಲ್ಲಿ ಹಾಕುವಂಥದ್ದು, ಅದು ಹಾಕಿದ ಕೂಡಲೇ ಅದು ಅದರ ಸಿಂಪಲ್ ಲ್ಯಾಂಗ್ವೇಜಲ್ಲಿ ತೋರಿಸೋದಿಲ್ಲ. ಗೂಗಲ್ ಏನು ಮಾಡ್ತದೆ ಅಂದರೆ ಕಾಂಪ್ಲಿಕೇಟೆಡ್ ವರ್ಷನಲ್ಲಿ ತೋರಿಸ್ತದೆ. ಒಂದು ಸಣ್ಣ ಕಾಯಿಲೆಯನ್ನು ಅದು ಕನ್ವರ್ಟ್ ಆಗೋದು ಕ್ಯಾನ್ಸರಿಗೆ, ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಇದೆ, ಅದು ಹಾಗೆ, ಅದು ಹೀಗೆ ಅಂತ ಅದು ಬೇರೆ ಬೇರೆ ದಿಕ್ಕಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ಬಿಡ್ತದೆ. ಇದು ಏನಾಗ್ತದೆ ಅಂದರೆ ರೋಗಿಗಳನ್ನು ಮತ್ತಷ್ಟು ಮಾನಸಿಕವಾಗಿ ಕುಗ್ಗಿಸ್ತದೆ. ಒಂದು ಕಾಯಿಲೆ ಗುಣ ಆಗಬೇಕಾದ್ರೆ ಬರೀ ಔಷಧಿ ಕೊಟ್ಟರೆ ಸಾಕಾಗುದಿಲ್ಲ. ಅವನು ಮಾನಸಿಕವಾಗಿ ಧೈರ್ಯ ತಗೊಳ್ಬೇಕು. ನನಗೆ ಗುಣ ಆಗ್ತದೆ ಅಂತ ಅವನಿಗೆ ನಂಬಿಕೆ ಬರಬೇಕು. ಅದನ್ನು ನಾನು ಎದುರಿಸಬಲ್ಲೆ ಅಂತ ಅವನಲ್ಲಿ ಒಂದು ಅಂತಃಶಕ್ತಿ ಜಾಸ್ತಿ ಆಗಬೇಕು. ಆವಾಗ ಕಾಯಿಲೆಯನ್ನು ಗುಣಪಡಿಸಬಹುದು ಬಿಟ್ರೆ ಬರೀ ಔಷಧೋಪಚಾರದಿಂದ ಗುಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಗೂಗಲ್ ಡಾಕ್ಟರ್ ಏನ್ ಮಾಡ್ತದೆ ಅಂದ್ರೆ ಜನರನ್ನ ದಿಕ್ಕು ತಲುಪಿಸಿ ಅದನ್ನ ಬದಲಿಸಿ ಅವರಿಗೆ ಹೆದರಿಕೆಯನ್ನು ಜಾಸ್ತಿ ಮಾಡ್ತದೆ. ಅವರ ಅಭಿಪ್ರಾಯಗಳನ್ನ ಮತ್ತಷ್ಟು ಕೆಟ್ಟದಾಗಿಸ್ತದೆ, ಮತ್ತಷ್ಟು ಅವರಿಗೆ ಟೆನ್ಷನ್ ಕ್ರಿಯೇಟ್ ಮಾಡ್ತದೆ. ಆವಾಗ ಏನಾಗ್ತದೆ ಅಂದ್ರೆ ನಮ್ಮ ಡಾಕ್ಟರಿಗೆಲ್ಲ ಕಷ್ಟ. ಇವತ್ತಿನ ಜನ ಹೇಗಂದ್ರೆ ಕಂಪ್ಲೇಂಟ್ಸ್ ಹೇಳೋದಿಲ್ಲ, ಬಂದು ಡಯಾಗ್ನೋಸಿಸ್ ಹೇಳೋದು, ಡಾಕ್ಟರ್ ಈ ಡಯಾಗ್ನೋಸಿಸ್ ಇದೆ, ನಿಮ್ಮಲ್ಲಿ ಔಷಧಿ ಉಂಟಾ ಅಂತ. ನಿಜಕ್ಕೂ ಅವನಿಗಿರುವ ಕಾಯಿಲೆ ಬೇರೆ ಇರ್ತದೆ, ಅಲ್ಲಿ ಗೂಗಲ್ ತೋರಿಸಿದಂಥ ಡಯಾಗ್ನೋಸಿಸ್ಸೇ ಬೇರೆ ಇರ್ತದೆ. ಹಾಗಾಗಿ ಜನರು ಯೋಚನೆ ಮಾಡಬೇಕು. ಎಲ್ಲ ಕಾಯಿಲೆಗಳನ್ನ ಗೂಗಲ್ನಲ್ಲಿ ಸರ್ಚ್ ಮಾಡಬೇಡಿ. ಕಾಯಿಲೆ ಬಗ್ಗೆ ಅರಿವು ಮುಖ್ಯ, ಆದರೆ ಅತಿಯಾದಂಥ ಅದ್ರ ಬಗ್ಗೆ ಸಂಶೋಧನೆ ಒಳ್ಳೆಯದಲ್ಲ. ಎಲ್ಲರೂ ನೀವೇ ಸಂಶೋಧನೆ ಮಾಡಿದ್ರೆ ನಮ್ಮಂಥ ಡಾಕ್ಟ್ರಿಗೆ ಬೇರೆ ಕೆಲಸ ಇಲ್ಲ. ನಾನು ಅದಕ್ಕೆ ಯಾವತ್ತೂ ನನ್ನ ರೋಗಿಗಳಿಗೆ ಹೇಳುವಂಥದ್ದು, ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಮೆಡಿಸಿನ್ ತಗೊಳ್ಳಿ, ನನ್ನ ಹತ್ರ ಬರಬೇಡಿ. ನೀವು ಡಯಾಗ್ನೋಸಿಸ್ ಮಾಡಿ ಬರೀ ನಾನು ಔಷಧಿ ಕೊಡೋದಿದ್ರೆ ನನ್ನ ಕೆಲಸ ಎಂತ? ರೋಗವನ್ನ ಡಯಾಗ್ನೋಸಿಸ್ ಮಾಡುವಂತಹದ್ದು, ಅದನ್ನು ನಿಶ್ಚಯ ಮಾಡುವಂತಹದ್ದು ವೈದ್ಯರು. ನಿಶ್ಚಯ ಮಾಡಿದಂತಹ ರೋಗಕ್ಕೆ ಸಮರ್ಪಕವಾದಂಥ ಔಷಧಿಯನ್ನು ಕೊಡಬೇಕು, ಅದನ್ನು ಹೇಗೆ ಕೊಡಬೇಕು, ಎಷ್ಟು ದಿನ ಕೊಡಬೇಕು ಅಂತ ವಿವೇಚನೆ ಮಾಡಿ ಕೊಡುವಂತಹದ್ದು ವೈದ್ಯರು. ಹಾಗೆ ಅಷ್ಟೆಲ್ಲ ಇಲ್ಲದೆ ಆರಾಮಾಗಿ ಗೂಗಲ್ ಎಲ್ಲದೂ ತೋರಿಸೋದು ಕೊಡೋದಿದ್ರೆ ನಾವು 9-10 ವರ್ಷ ಓದುವಂತ ಅಗತ್ಯವೇ ಇಲ್ಲ. ಹಾಗಾಗಿ ಆರೋಗ್ಯದ ಬಗ್ಗೆ ಯೋಚನೆ ಮಾಡುವಾಗ ಜಾಗೃತೆ ವಹಿಸುವಂತಹದ್ದು ಒಳ್ಳೆಯದು. ಕಾಯಿಲೆಯ ಬಗ್ಗೆ ಅರಿವನ್ನು ಪಡ್ಕೊಳ್ಳುವಂತಹದ್ದು ಬಹಳ ಅಗತ್ಯ. ಆದ್ರೆ ಸಂಶೋಧನೆಯನ್ನ ಮಾಡುವಂತಹದ್ದು ಒಳ್ಳೆಯದಲ್ಲ. ನೀವು ವಿಜ್ಞಾನಿಗಳಾದ್ರೆ ಸಂಶೋಧನೆ ಮಾಡಿ, ಆದ್ರೆ ವೈದ್ಯರನ್ನ ನಂಬುವಂತಹದ್ದು ಈಗ ಕಡಿಮೆ ಆಗಿದೆ. ಮೊದಲೊಂದು ಕುಟುಂಬ ವೈದ್ಯ ಪದ್ಧತಿ ಇತ್ತು. ರೋಗಿಗಳು ಆ ವೈದ್ಯರನ್ನ ತುಂಬಾ ನಂಬ್ತಾ ಇದ್ರು, ಮನೆಯ ಫ್ಯಾಮಿಲಿ ಮೆಂಬರ್ ತರ. ಅವನು ಏನ್ ಕೊಟ್ರು ಕೂಡ ಔಷಧಿ ಅಂತ. ಅಂದ್ರೆ ಈಗಿನ ಕಾಲದಲ್ಲಿ ವೈದ್ಯರ ಬಗ್ಗೆ ನಂಬಿಕೆ ಕಡಿಮೆ ಆಗಿದೆ, ಗೂಗಲ್ನ ಬಗ್ಗೆ ನಂಬಿಕೆ ಜಾಸ್ತಿ ಆಗಿದೆ. ಅದು ತುಂಬಾ ಅಪಾಯಕಾರಿ. ಇದೇ ರೀತಿ ಮುಂದೆ ಸಾಕ್ತಾ ಇದ್ರೆ ಸುಮ್ಮನೆ ಗೂಗಲ್ನಿಂದ ಎಲ್ಲರೂ ಕೂಡ ಆರೋಗ್ಯವನ್ನ ಕಳೆದುಕೊಳ್ಳುವುದು, ಅದನ್ನು ಹಾಳು ಮಾಡಿಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಖಂಡಿತವಾಗಿಯೂ ಕೂಡ ಗೂಗಲ್ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದು. ಅದನ್ನ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಬೇಕು, ಅದು ನಮ್ಮ ಕೈಯಲ್ಲಿರುವಂತಹದ್ದು. ಹಾಗಾಗಿ ಆರೋಗ್ಯದ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಳಿ, ಅದು ಒಳ್ಳೆಯದು. ಆದ್ರೆ ನಿಮ್ಮ ಆರೋಗ್ಯವನ್ನ ಗೂಗಲ್ನ ಒಳಗಡೆ ಹಾಕಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ನಿಮ್ಮ ಆರೋಗ್ಯವನ್ನ ದಯವಿಟ್ಟು ಹಾಳು ಮಾಡ್ಕೊಳ್ಬೇಡಿ. ನಿಮ್ಗೆ ಯಾರು ಆಪ್ತ ವೈದ್ಯರಿದ್ದಾರೆ ಅವರ ಜೊತೆ ಸಮಾಲೋಚನೆ ಮಾಡಿ ಕಾಯಿಲೆ ಯಾವುದು ಅಂತ ನಿರ್ಧಾರ ಮಾಡಿ ಅದಕ್ಕೆ ಅಗತ್ಯ ಇರುವಂತಹ ಔಷಧೋಪಚಾರವನ್ನು ಮಾಡಿ.
ಅದು ಆಯುರ್ವೇದ ಆಗಿರ್ಬೋದು, ಎಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು. ನಿಮ್ಮ ದೇಹಕ್ಕೆ ನಿಮ್ಗೆ ಯಾವುದು ಒಳ್ಳೆಯದು ಅಂತ ನಿಮ್ಮ ವೈದ್ಯರು ಹೇಳ್ತಾರೆ, ಅದನ್ನ ತಗೊಳ್ಳಿ. ಆದಷ್ಟು ನಾನು ಹೇಳುವಂತಹದ್ದು, ನಾನೊಬ್ಬ ಆಯುರ್ವೇದ ವೈದ್ಯ. ಹಾಗಾಗಿ ನಾನು ಹೇಳುವಂತಹದ್ದು ಹೆಚ್ಚಿನ ಕಾಯಿಲೆಗಳಿಗೆ, ದೀರ್ಘಕಾಲೀನ ಕಾಯಿಲೆಗಳಿಗೆ ಯಾವುದು ಒಳ್ಳೆಯದಂತ ಹೇಳಿದ್ರೆ ಆಯುರ್ವೇದ. ಹಾಗಾಗಿ ಆಯುರ್ವೇದ ಅದು ಭಾರತದ ಪರಂಪರೆಯಿಂದ ಬಂದಂತಹದ್ದು. ವಿಶ್ವಗುರು ಭಾರತ ಆಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಆಯುರ್ವೇದವನ್ನ ಫಾಲೋ ಮಾಡಬೇಕು. ಇವತ್ತು ಪಾಶ್ಚಾತ್ಯರು, ಬೇರೆ ಬೇರೆ ವಿದೇಶದವರು ಆಯುರ್ವೇದದ ಬಗ್ಗೆ ಬಹಳ ಸಂಶೋಧನೆ ಮಾಡ್ತಿದ್ದಾರೆ. ಅವರಿಗೆ ಇದ್ರ ಬಗ್ಗೆ ಬಹಳ ಕಾಳಜಿ ಇದೆ. ನಮ್ಮ ಭಾರತೀಯರು ನಾವು ಅದನ್ನ ಮರಿತಾ ಇದ್ದೇವೆ. ನಾವು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನ, ನಮ್ಮ ವೈದ್ಯಕೀಯ ಶಾಸ್ತ್ರವನ್ನ ಖಂಡಿತವಾಗಿಯೂ ಕೂಡ ಉಳಿಸಿದಲ್ಲಿ, ಅದನ್ನ ಬೆಳೆಸಿದಲ್ಲಿ ಅದಕ್ಕೆ ವಿಶ್ವಮಾನ್ಯತೆ ಬರ್ತದೆ. ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಆಯುರ್ವೇದ ಬಹಳ ಮುಖ್ಯ ಅಂತ ನಾನಂತೂ ಕಂಡುಕೊಂಡಿದ್ದೇನೆ. ಇತ್ತೀಚಿನ ದಿನ ಕೊರೋನಾ ಬಂದ ಮೇಲೆ ಎಲ್ಲರೂ ಕೂಡ ಆಯುರ್ವೇದದ ದಿಕ್ಕಿನ ಹತ್ರ ಬರ್ತಾ ಇದ್ದಾರೆ. ಮುಂದೆ ಕೂಡ ಮನುಷ್ಯರನ್ನ ಸಾಕಿದ್ದು, ಸಲಹಿದ್ದು ಆಯುರ್ವೇದ. ಹಾಗಾಗಿ ಆಯುರ್ವೇದವನ್ನ ಮರಿಬೇಡಿ, ಬೇರೆದನ್ನ ಉಪಯೋಗಿಸ್ಕೊಳ್ಳಿ. ನಮ್ಮ ಸ್ವಂತ ಆಯುರ್ವೇದವನ್ನಂತೂ ಖಂಡಿತ ಮರೆಯಬೇಡಿ. ಅದೇ ರೀತಿ ಆಯುರ್ವೇದ ಬಗ್ಗೆಯೂ ಕೂಡ ಎದ್ದಾತದ್ದು ಗೂಗಲ್ ಮಾಡಬೇಡಿ, ಅದು ಕೂಡ ತಪ್ಪು ತೋರಿಸ್ತದೆ. ಪಂಚಕರ್ಮ ಅಂದ್ರೆ ಏನೇನೋ ತೋರಿಸ್ತದೆ. ಆಯುರ್ವೇದ ಅಂತ ಹೇಳಿದ್ರೆ ಸೂಡೋ ಸೈನ್ಸ್ ಅಂತ ಹೇಳ್ತದೆ. ಇದೆಲ್ಲವೂ ಕೂಡ ತಪ್ಪು. ಯಾರೋ ಫೀಡ್ ಮಾಡಿದ್ದನ್ನ ಆಯುರ್ವೇದ ಗೂಗಲ್ ತೋರಿಸ್ತದೆ. ಅದು ನಿಜಕ್ಕೂ ಎಷ್ಟೋ ಸಲ ಸರಿ ಅಂತ ಇರುವುದಿಲ್ಲ. ಹಾಗಾಗಿ ಯೋಚನೆ ಮಾಡಿ ಸರ್ಚ್ ಮಾಡಿ